ಮೀಟರ್ ಟ್ಯಾಕ್ಸಿ ನಗರ ಮೀಟರ್ ಅಂತ ಹೇಳಿ ಅಪ್ಲಿಕೇಶನ್ ಅದು ಮಾಡಿರೋದು. ಹಾ ಹಾ ಈ ಕರೆಕ್ಟ್ ಏನು ಅಂದ್ರೆ ನೋಡಿದೀನಿ ನಾನು, ಯಾವ್ದೋ ಒಂದೆರಡು ನೋಡಿದೀನಿ ಕರೆಕ್ಟ್ ಏನು ಗಾಡಿಗಳು ಅಂದ್ರೆ ನೋಡಿದೀನಿ. ಈಗ ನೋಡಿ, ಓಲಾ ಊಬರ್ ರಾಪಿಡೋ ನಮ್ಮ ಯಾತ್ರಿ ಅಂತ ಈಗ ಹೊಸದಾಗಿ ಇವೆರಡು ಸಂಸ್ಥೆ ಬಂದಿದಾವೆ, ಓಲಾ ಊಬರ್ ಬಿಟ್ಟು. ಹಾ ಹಿಂದೆ ನಾವು 2009-10 ಕೂಡ ನಾವು ಸೆಲ್ ಕ್ಯಾಬ್ ಮತ್ತೆ ಟ್ಯಾಕ್ಸಿ ಫಾರ್ ಶೂರ್ ಇಂದನೂ ನಾವು ನೋಡ್ಕೊಂಡ್ ಬಂದಿದೀವಿ. ಹಾ ಹೌದು ಸರ್, ಹೌದು. ಅದಾದ್ಮೇಲೆ ಊಬರ್ ಓಲಾ ಎಲ್ಲ ಬಂದಿದ್ದು. ಹಾ ಹೌದು ಅದ್ರಲ್ಲಿ ಇವ್ರಿಬ್ರು ಉಳ್ಕೊಂಡಿದ್ರು. ಇವಾಗ ರೀಸೆಂಟ್ಲಿ ಇವ್ರು ನಮ್ಮ ಯಾತ್ರೆ ರಾಪಿಡೋ ಬಂದಿದ್ದು. ಕರೆಕ್ಟ್. ಅದಕ್ಕೂ ಮುಂಚೆ ಇವ್ರುಗಳು ಟಾರ್ಚರ್ಗಳು ಕೊಡ್ತಿದ್ರಲ್ಲ, ಹಾ ಹೌದು ಹೌದು ಅವಾಗಿಂದ ನಾವು ಹೋರಾಟ ಮಾಡ್ಕೊಂಡ್ ಬಂದಾಗ ತುಂಬಾ ಜನ ಪಬ್ಲಿಕ್ಸ್ ಕಾಮೆಂಟ್ ಹಾಕೋರು, ಹೌದು. ಯಾಕೆ ಸುಮ್ನೆ ನೀವು ಅವ್ರ ಹತ್ರ ಎಲ್ಲ ಫೈಟ್ ಮಾಡ್ತೀರಾ, ನೀವೇ ಇದೇ ತರ ಒಂದು ಆಪ್ ನ ರೆಡಿ ಮಾಡಿ ಅಂತ ಹಾಕೋರು. ಓಕೆ. ಆದ್ರೆ ಆ ಟೆಕ್ನಾಲಜಿ, ಆ ವರ್ಕ್ಗಳೆಲ್ಲ ನಮ್ ಕೈಲಿ ಮಾಡಕ್ ಆಗಲ್ಲ. ಯಾಕೆಂದ್ರೆ ನಾವೆಲ್ಲ ಹಾರ್ಡ್ ವರ್ಕ್ ಮಾಡ್ಕೊಂಡ್ ಬಂದಿರೋರು. ಕರೆಕ್ಟ್. ಅದೆಲ್ಲ ಸಾಫ್ಟ್ವೇರ್ ವರ್ಕ್, ಅದಕ್ಕೆ ನಾಲೆಡ್ಜ್ ಇರುವಂತವ್ರೆ ಮಾಡ್ಬೇಕು. ಆ ರೀತಿಲಿ ಯಾರು ಮುಂದೆ ಬಂದಿರ್ಲಿಲ್ಲ. ಹಾ ಇಲ್ಲಿ ನಗರ ಮೀಟರ್ ಅಂತ ಹೇಳಿ ಶಿವಣ್ಣ ಮತ್ತೆ ನಿರಂಜನ್ ಅಂತ ಹೇಳಿ, ಅವ್ರು ಮೂಲತಃ ಕರ್ನಾಟಕದವರು, ಕನ್ನಡಿಗರು. ಹಾ ಹಾ ಅವ್ರು ಬಂದು ಇದೊಂದು ಆಪ್ ನ ರೆಡಿ ಮಾಡಿದ್ರು. ಓಕೆ. ನಾವು ಒಂದಷ್ಟು ವಿಚಾರಗಳು ತಿಳಿಸ್ತಿದ್ವು, ಮೀಟರ್ ಅಲ್ಲಿ ರನ್ ಆಗ್ಬೇಕು, ಮತ್ತೆ ಸರ್ಕಾರ ಹೇಳಿರೋ ರೇಟ್ ಬರ್ಬೇಕು ಅನ್ನೋ ತರ ಎಲ್ಲ ಹೇಳ್ತಾ ಇದ್ದೋ. ಹಾ ನಮ್ಮ ವಿಡಿಯೋನ ಇವ್ರು ಅಬ್ಸರ್ವ್ ಮಾಡ್ಕೊಂಡು ಹಾ ನಾವೇನ್ ಹೇಳ್ತಿದ್ದೋ ಅದೇ ರೀತಿಯಲ್ಲಿ ಅವ್ರದ್ದು ಕೂಡ ವರ್ಕ್ ಇತ್ತು. ಓಕೆ. ಅವಾಗ ಬಂದು ನನ್ನ ಹತ್ರ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು, ಓಕೆ ಸರ್. ಹೌದಲ್ಲ ನಾವು ಇದನ್ನೇ ಕೇಳ್ತಾ ಇರೋದು, ಇವರು ಇದನ್ನೇ ಮಾಡ್ಕೊಂಡ್ ಬಂದಿರೋದು ಅಂತ. ನಾನು ಅದ್ರ ಬಗ್ಗೆ ಜಾಗೃತಿ ಮೂಡ್ಸಕ್ ಶುರು ಮಾಡ್ದು. ಓಕೆ ಸರ್. ಈಗ ನಮ್ಮ ಡ್ರೈವರ್ಸ್ಗಳು ಅವರಲ್ಲ, ಇಲ್ಲಿ ಓಲಾ ಊಬರ್ ರಾಪಿಡೋ ನಮ್ಮ ಹಾ ಯಾತ್ರಿ ಅಂತ ಡ್ಯೂಟಿ ಹಾ ಮಾಡೋರು, ಹೌದು. ಇವ್ರ ಹತ್ರ ಹೋಗೋಗ್ ಬಾಯ್ ಬಡ್ಕೊಂತಾರೆ, ನಮ್ಗೆ 1 ಸಿಟಿ 1 ರೇಟ್ ಕೊಡಿ, ಸರ್ಕಾರ ಹೌದು ಈ ರೇಟ್ ಕೊಡ್ತಾ ಇಲ್ಲ ಇವರು ಅಂತ ಹೇಳಿ ಅವ್ರ ಮೇಲೆ ತಿರುಗಿ ಬೀಳಕ್ ಹೋಯ್ತಾರೆ. ಹೌದು ಯಾಕ್ ಬೇಕು? ಇವಾಗ ಇದ್ರ ಬಗ್ಗೆ ಹೋರಾಟ ಮಾಡ್ತಿದಾಗ ಪಬ್ಲಿಕ್ಸ್ ಎಲ್ಲ ಕಾಮೆಂಟ್ಸ್ ಹಾಕೋರ್ತಾನೆ, ಹೌದು ನೀವೇ ಒಂದ್ ಆಪ್ ಮಾಡಿ ಅಂತ. ಈಗ ಹೌದು ನಮ್ ಸರ್. ಕೈಲಿ ಮಾಡಕ್ ಆಗಿಲ್ಲ ಅಂದ್ರೂ ಯಾರೋ ಒಬ್ರು ಮಾಡ್ಕೊಂಡ್ ಬಂದವ್ರ ತಾನೆ. ಕರೆಕ್ಟ್ ಸರ್. ಬನ್ನಿ, ನಿಮ್ಗೆ ಗೌರ್ಮೆಂಟ್ ರೇಟ್ ಬೇಕು ತಾನೆ, ತಗೊಂಬನ್ನಿ. ಯಾವ್ದು ಮಿನಿ ಕ್ಯಾಬ್ ತಗೊಂಬತ್ತೀರಾ, SUV ತಗೊಂಬತ್ತೀರಾ, ಸೆಡನ್ ತಗೊಂಬತ್ತೀರಾ, ಬಂದು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳಿ. ಕರೆಕ್ಟ್ ಸರ್. ಆಟೋ ಓಡಿಸ್ತೀರಾ, ತಂದು ಆಟೋ ಓಡಿಸ್ಕೊಳ್ಳಿ. ನೀವಿಬ್ರು ಕರೆಕ್ಟ್. ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಗೂಡ್ಸ್ ಗಾಡಿ ಅವ್ರನ್ನ ತಗೊಂಬಂದು ಲೈನ್ಗೆ ಹಾಕೊಂಬೋದಾ? ಹೌದು ಅವಾಗ ಹೌದು ಪೋರ್ಟರ್ ಅಂಕಲ್ ಡೆಲಿವರಿಗೆಲ್ಲ ಹೋಗೋದ್ ತಪ್ಪುತ್ತಾ ಇವ್ರು? ಕರೆಕ್ಟ್ ಸರ್. ಕರೆಕ್ಟ್. ಬಂದ್ರಯ್ಯ, ಇವರೆಲ್ಲ ನಮ್ ಕನ್ನಡಿಗರಿಂದಾನೇ ಇವ್ರು ಆಪ್ ಮಾಡಿರೋದು. ಯಾಕೆ ಬೇರೆ ರಾಜ್ಯದ ಆಪಲ್ ಹೋಗ್ತೀರಾ? ಅವ್ರನ್ನೇ ಯಾಕೆ ಶಂಕದಿಂದಾನೇ ಬೀಳ್ಬೇಕು ನಮಗ್ ತೀರ್ಥ? 24 ರೂಪಾಯಿ ಕೊಡಿ, 28 ರೂಪಾಯಿ ಕೊಡಿ, 32 ರೂಪಾಯಿ ಕೊಡಿ, 34 ರೂಪಾಯಿ ಕೊಡಿ ಅಂತ ಯಾಕೆ ಕೇಳ್ತೀರಾ? ಕರೆಕ್ಟ್ ಸರ್. ಇಲ್ಲಿ ಕರೆಕ್ಟ್. ಬಂದ್ರಯ್ಯ ಅಂತ ಹೇಳಿ ಇವ್ರನ್ನೆಲ್ಲ ಕರಿತೀವಿ. ಇವ್ರುಗಳು ಕರೆದ್ರು ಬರಲ್ಲ ಸರ್, ಇವ್ರು ನೀವ್ ಯಾರು ಹೇಳಿದ್ ಬರೋಕ್ ರೆಡಿ ಸತ್ಯನೇ ಇಲ್ಲ. ಅದು. ಇವರೆಲ್ಲ ಏನು ಹೌದು ಅಂದ್ರೆ ಡಿವೈಸ್ ಗಳು ಆನ್ ಮಾಡ್ಕೊಂಡು ಕೂತಿರ್ತಾರೆ. ಹೌದು ಇವ್ರಿಗೆ ಇಮ್ಮಿಡಿಯೇಟ್ಲಿ ಅವ್ರು ಆನ್ ಮಾಡಿದ ಡ್ಯೂಟಿಗಳು ಬೀಳ್ತಾ ಇರ್ಬೇಕು. ಹೌದು ಹೌದು ಎಲ್ಲ. ಹಂಗಾಗಿ ಹೇಳ್ಬಿಡ್ತೀನಿ ಕೇಳಿ, ಹಂಗಾಗಿ ಇವ್ರೆಲ್ಲ ಆ ಕಡೆ ಸೈಡಲ್ಲಿ ಕೂತವ್ರೆ. ಕರೆಕ್ಟ್ ಸರ್. ಇವ್ರು ಅದನ್ನ ಕರೆಕ್ಟ್. ಬಿಟ್ಟು ಬರಕ್ ರೆಡಿ ಇಲ್ಲ ಈ ಕಡೆ. ಕರೆಕ್ಟ್. ನಾನು ದೇವ್ರ ಹತ್ರ ಕೇಳ್ಕೊಂತೀನಿ, ಇವ್ರನ್ನೆಲ್ಲ ಆಪ್ ಸಂಸ್ಥೆಯವ್ರುಗಳು ಇವ್ರ ಐಡಿಗಳನ್ನೆಲ್ಲ ಬ್ಲಾಕ್ ಮಾಡ್ಬಿಟ್ರೆ ಸಾಕಪ್ಪ ಅಂತ. ಅವ ಒಳ್ಳೆ ಕೆಲ್ಸ ಸರ್. ಹಂಗಾದ್ರು ಮಾಡಿದ್ರೆ ಈ ಕಡೆಗೆ ಬರ್ತಾರೆ. ಕರೆಕ್ಟ್ ಸರ್. ಕರೆಕ್ಟ್. ಇಲ್ಲ, ಸತ್ಯ ನಾನು ಅದು. ಯಾರೋ ಒಬ್ಬ ಡ್ರೈವರ್ ಫೋನ್ ಮಾಡ್ದ, ರಾಪಿಡೋದಲ್ಲಿ ಐಡಿ ಬ್ಲಾಕ್ ಆಯ್ತು ಅಂತ. ಹಾ ಭಗವಂತ ಒಳ್ಳೇದ್ ಮಾಡ್ದ ಬಿಡಪ್ಪ, ಬ್ಲಾಕ್ ಮಾಡಿ. ಕರೆಕ್ಟ್ ಸರ್. ಇನ್ನಾದ್ರೂ ಈ ತರ ಎಲ್ಲಾರ್ದು ಬ್ಲಾಕ್, ನಿಂದು ಇರೋ ಇನ್ ಯಾವ್ಯಾವ್ದ್ರಲ್ಲಿ ಅಟ್ಯಾಚ್ ಮಾಡಿದ್ಯಾ ಅದ್ರಲ್ಲೆಲ್ಲ ಬ್ಲಾಕ್ ಆಗ್ಬಿಟ್ಟು ಈ ಕಡೆಗೆ ಬಂದ್ರೆ ಅವಾಗ ಸರಿ ಹೋಯ್ತೀಯ ಅಂದೆ. ಕರೆಕ್ಟ್ ಸರ್. ಸತ್ಯ ಅದು. ಸುಮ್ನೆ ನನಗೆ 1 ಸಿಟಿ 1 ರೇಟ್ ಕೊಡು ಅಂತ ಯಾರನ್ರಿ ಕೇಳ್ತೀರಾ? ಒಳ್ಳೆ ದಡ್ರ ತರ. ಅವ್ರು ಆಲ್ರೆಡಿ ಯಾರನ್ನು ಕೇಳಕ್ ಆಗಲ್ಲ ಸರ್, ಅವ್ರು ಗೌರ್ಮೆಂಟ್ ಕೊಟ್ಟಿದ್ದೇ ರೇಟ್. ಕೊಟ್ಬಿಟ್ಟವ್ರೆ. ಇಲ್ಲ, ಗೌರ್ಮೆಂಟ್ ಕೊಟ್ಬಿಟ್ಟವ್ರೆ, ಹಾ ನೀವು ಮಾಡ್ಕೊಳ್ರಿ ಅಂತ ಹೇಳೈತೆ ಗೌರ್ಮೆಂಟ್. ಹೌದು ಈ ದಡ್ರುಗಳು ಮತ್ತೆ ಗೌರ್ಮೆಂಟ್ ನೇ ಹೋಗಿ ಕೇಳ್ತಾರೆ 1 ಸಿಟಿ 1 ರೇಟ್ ಕೊಡಿ ಅಂತ. ಏನು ಕೊಡ್ಬೇಕು? ಅವ್ನು ಆಲ್ರೆಡಿ ಕೊಟ್ಟವನಲ್ಲ. ಕರೆಕ್ಟ್ ಸರ್. ಕರೆಕ್ಟ್. ನೀನ್ ಎಲ್ಲಿ? 20 ರೂಪಾಯಿಗೆ 20 ಕಿಲೋಮೀಟರ್ ಬರೀ 250 ರೂಪಾಯಿ, 220 ರೂಪಾಯಿ ನನಗೆ ಕೊಡ್ತಾನೆ. ಅದೆಲ್ಲ ಹೇಳ್ಬಿಡೋಣ. ನಾವು ನಮ್ ಗಾಡಿಗಳು ಓಡ್ತವೆ, ಕರೆಕ್ಟ್. ನನಗ್ ಗೊತ್ತು ಆ ರೇಟಲ್ಲಿ ಎಷ್ಟು ಕೊಡ್ತಾನೆ ಏನು ಅಂತ. ಕರೆಕ್ಟ್. ನಾನ್ ಹೇಳೋದೇನು ಅಂದ್ರೆ, ಈಗ ರಾಪಿಡೋ ಬೈಕ್ ಟ್ಯಾಕ್ಸಿ ನಿಲ್ಬೇಕು ಅಂತೀರಾ, ಹೌದು. ನಮ್ಗೆ ಸರ್ಕಾರದ ರೇಟ್ ಬೇಕು ಅಂತೀರಾ. ಹಾ ಈಗ ನೀವು ಪ್ರತಿದಿನ ಸಬ್ಸ್ಕ್ರೈಬ್ ಕಮಿಷನ್ ಅವನು ಕೊಟ್ಟೆ ಕೊಡ್ತೀರ ತಾನೆ, ಡ್ಯೂಟಿ ಮಾಡಿ ಡೈಲಿ ಕೊಡ್ತೀವಿ. ಕರೆಕ್ಟ್ ಅಲ್ವಾ? ಇದೆಲ್ಲ ಕೊಟ್ಟು ಅವನ್ನ ನೀವು ಬೆಳೆಸ್ತಿದ್ದೀರಾ ಆದ್ಮೇಲೆ ಹಾ ಅವ್ನ್ ಊಟ ಕೊಡ್ತಾ ಇದ್ದೀರಾ ಚೆನ್ನಾಗಿ. ಕರೆಕ್ಟ್ ಸರ್. ಅವ್ನ್ ಸರಿ ಇಲ್ಲ ಅಂತೀರಾ, ಅವನ್ನ ಇಲ್ಲಿಂದ ಓಡಿಸ್ಬೇಕು ಅಂತೀರಾ. ನೀವೇ ಚೆನ್ನಾಗಿ ಊಟ ಕೊಡ್ತೀರಾ, ನೀವೇ ಅವ್ನ್ ಸರಿ ಇಲ್ಲ ಅವ್ನು ಊಟ ಕೊಡ್ಬಾರ್ದು ಅಂತೀರಾ. ಹೆಂಗೆ? ಕರೆಕ್ಟ್ ಆಗಲ್ಲ. ಕರೆಕ್ಟ್ ಅದು. ಇವ್ರುಗಳು ಏನ್ ಗೊತ್ತೇನ್ರಿ, ಫಸ್ಟ್ ಅದೇನೋ ಅಂತಾರಲ್ಲ, ನವೆಂಬರ್ ಬಂದ್ರೆ ಕನ್ನಡ ಬಾವುಟ ಹಿಡ್ಕೊಂಡು ನಾನು ಕನ್ನಡಿಗ ಅಂತ ಖಾಲಿ ಡೈಲಾಗ್ ನ ಹೇಳೋದನ್ನ ಬಿಟ್ಬಿಟ್ಟು, ಕರೆಕ್ಟ್. ಇದು ನಮ್ ಕನ್ನಡಿಗರ ಆಪು, ಇದು ಸರ್ಕಾರ ಹೇಳಿರೋ ಅಂತ ರೀತಿಯಲ್ಲಿ ಇವರು ರೇಟ್ ಕೊಡ್ತಾ ಇದಾರೆ. ನಮ್ಗೆ ಯಾವನ್ ಎಷ್ಟೇ ಆಮಿಷ ಕೊಟ್ಕೊಂಡ್ ಬಂದ್ರು ನಮ್ಗೆ ಅವ್ರು ಯಾರ ಸವಾಸನು ಬೇಡ.
ಕರೆಕ್ಟ್. ನಾವ್ ಒಂದೇ ಆಪ್ ಅಲ್ಲಿ ದುಡಿಮೆ ಮಾಡೋಣ ಬರ್ರಪ್ಪ ಅಂತ ಕನ್ನಡಿಗರು ಅಂತ ನಾವೇನು ಬೊಂಬಳ ಹೊಡ್ಕಂತೀವಲ್ಲ ಫ್ಲಾಗ್ ಹಿಡ್ಕೊಂಡು, ಹೌದು ಸರ್. ಅವ್ರೆಲ್ಲ ಈ ಕಡೆ ಕನ್ನಡಿಗರ ಸಂಸ್ಥೆನ ಬೆಳೆಸೋದಕ್ ಬಂದ್ರೆ ಕರೆಕ್ಟ್. ಇವರೆಲ್ಲ ತಂತಾನಾಗೆ ಊರ್ ಬಿಡ್ತಾರೆ. ಇವ್ರ ಅಣ್ಣಂದ್ರುಗಳು ಇದನ್ನ ಬೆಳೆಸೋದಕ್ ರೆಡಿ ಇಲ್ಲ. ಇವ್ರಿಗೆ ಆನ್ ಮಾಡಿ ಶಕ್ನ ಡ್ಯೂಟಿ ಬೀಳ್ಬೇಕು. ಕರೆಕ್ಟ್ ಸರ್. ನೀವು ಓಲಾ ಊಬರ್ ರ್ಯಾಪಿಡೋ ಆಪ್ ನ ಓಪನ್ ಮಾಡಿ ಕಸ್ಟಮರ್ ಆಪ್ ನ, ಹೌದು ಗಾಡಿಗಳು ಪಿತ ಪಿತ ಅಂತ ಇರ್ತವೆ. ಹೌದು. ಅದೇ ನೀವು ನಗರ ಮೀಟರ್ ಆಪ್ ನ ಓಪನ್ ಮಾಡಿ ಕಸ್ಟಮರ್ದು ಗಾಡಿಗಳೇ ಇರಲ್ಲ. ಅದ್ರ ಅರ್ಥ ಏನು, ನೀವು ಅದನ್ನೆಲ್ಲ ಲಾಗ್ಔಟ್ ಮಾಡಿ ಈ ಕಡೆ ಬಂದು ಲಾಗಿನ್ ಆದ್ರೆ ಹೌದು. ಅವಾಗ ಏನಾಗುತ್ತೆ, ಕಸ್ಟಮರ್ಗಳಿಗೂ ಗೊತ್ತಾಗುತ್ತೆ, ಓ ನಗರ ಮೀಟರ್ ಅಪ್ಲಿಕೇಶನ್ ಬಳಸಿದ್ರೆ ಇಲ್ಲಿ ಗಾಡಿ ಸಿಗುತ್ತೆ, ಕರೆಕ್ಟ್. ಓ ಇದು ನಮ್ ಕನ್ನಡಿಗರ ಆಪು. ಕರೆಕ್ಟ್. ಇನ್ನ ಬೇರೆ ಆಪ್ಗಳನ್ನ ಬಳಸಿದ್ರೆ ಅದ್ರಲ್ಲಿ ಕೇರಳದವನ್ ಬರ್ತಾನೆ, ಅದ್ರಲ್ಲಿ ಹಿಂದಿಯವನ್ ಬರ್ತಾನೆ, ಕರೆಕ್ಟ್. ಅದ್ರಲ್ಲಿ ಡ್ರಗ್ಸ್ ಪೆಡ್ಲರ್ಗಳು ಅವ್ರೆ, ಕರೆಕ್ಟ್. ಅದ್ರಲ್ಲಿ ಈ ತರ ಕಿರಾತಕರುಗಳು ಕಾಮಕರುಗಳು ಅವ್ರೆ. ಕರೆಕ್ಟ್. ಆ ಆಪ್ಗಳನ್ನ ಬಳಸೋದ್ ಬೇಡ, ನಮ್ ಕನ್ನಡಿಗರ ಆಪ್ನ ಬಳಸೋಣ ಅಂತ ಜನ ಅವಾಗ ಈ ಕಡೆಗೆ ಬರಕ್ ಶುರು ಮಾಡ್ತಾರೆ. ಇದನ್ನ ಮಾಡೋದಕ್ಕೆ ಯಾರು ಡ್ರೈವರ್ಗಳು ರೆಡಿ ಇಲ್ಲ. ಅಲ್ಲಿ ಮಾತೆತ್ತಿದ್ರೆ ಏರ್ಪೋರ್ಟ್ ಅಲ್ಲಿ ಹೋಗಿ ನಮ್ಗೆ ರೇಟ್ ಚೆನ್ನಾಗ್ ಕೊಡಲ್ಲ ಅಂತ ಅಲ್ಲಿ ಪ್ರೊಟೆಸ್ಟ್ ಮಾಡೋಣ ಅಂತ ವಿಡಿಯೋ ಮಾಡಾಕ್ತಾರೆ. ಇನ್ನೊಂದಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ, ಈಗೆಲ್ಲ ಎಲ್ಲಾರ್ಗು ಸೋಷಿಯಲ್ ಮೀಡಿಯಾ ಬಳಸೋದ್ರಿಂದ ಅರ್ನಿಂಗ್ ಬರುತ್ತೆ. ಅರ್ನಿಂಗ್ ಬರುತ್ತಲ್ಲ ಅನ್ಬಿಟ್ಟು ಏನ್ ಮಾಡ್ತಾರೆ, ಕೂತ್ಕೊಂಡು ಒಂದ್ ವಿಡಿಯೋ ಮಾಡಾಕೋದು. ಸ್ನೇಹಿತರೆ ಓಲಾದಲ್ಲಿ ಹಂಗ್ ಮಾಡ್ತಾನೆ, ಊಬರ್ ಅಲ್ಲಿ ಹಿಂಗ್ ಮಾಡ್ತಾನೆ. ಸರಿನಪ್ಪ, ಅವ್ರೆಲ್ಲ ಹಂಗ್ ಮಾಡ್ತಾವ್ರೆ, ನಿಮ್ಗೆ ಏನ್ ಆಗ್ಬೇಕು, ಒಳ್ಳೇದಾಗ್ಬೇಕು ತಾನೆ. ಒಳ್ಳೇದಾಗೋ ಕಡೆ ಸಬ್ಜೆಕ್ಟ್ ಐತಲ್ಲ, ಬನ್ರಿ ನಗರ ಮೀಟರ್ ಕೈ ಜೋಡಿಸ್ರಿ. ಇದನ್ನ ಯಾರು ಮಾಡಕ್ ರೆಡಿ ಇಲ್ಲ ಬ್ರದರು. ಈಗ ನೋಡಿ, ನೀವು ಫ್ಲೀಟ್ ಅಲ್ಲಿ ಹೋದ್ರಿ ಮೋಸ ಹೋದ್ರಿ. ಒಂದ್ ನಿಮಿಷ ನಾನು ಹೇಳೋದ್ನ ಕೇಳಿ. ನೀವು ಫ್ಲೀಟ್ ಅಲ್ಲಿ ಹೋದ್ರಿ ಮೋಸ ಹೋದ್ರಿ. ಕರೆಕ್ಟ್. ಫ್ಲೀಟ್ ಅಲ್ಲಿ ರನ್ ಆಗ್ತಿರೋದು ಇಲ್ಲಿಂದ ಸ್ಪೆಷಲ್ ಆಗಿ ಏನ್ ಬರ್ತಾ ಇಲ್ಲ, ನೀವು ಓಲಾ ಊಬರ್ ಅಲ್ಲೇ ಮಾಡೇ ಕೊಡ್ಬೇಕು. ಹೌದು ಅಲ್ವಾ? ನೀವು ಮಾಡ್ತಿರೋ ಎಡವಟ್ಟಿಂದ ಇಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದಾವೆ, ನೀವು ಮಾಡ್ತಿರೋ ಎಡವಟ್ಟಿಂದ ಫ್ಲೀಟ್ ಗಾಡಿಗಳು ರನ್ ಆಗ್ತಾ ಇದಾವೆ, ನೀವುಗಳು ಮಾಡ್ತಿರೋ ಎಡವಟ್ಟಿಂದ ಇವತ್ತು ಹಿಂದಿಯವರು ಕೇರಳದವರೆಲ್ಲ ಬಂದು ತುಂಬ್ಕೊಂತಿದಾರೆ. ಇದನ್ನೆಲ್ಲ ನೀವು ಮಾಡ್ಬಿಟ್ಟು ಇವ್ರನ್ನ ಸರಿ ಇಲ್ಲ ಅಂತ ನೀವ್ ಹೇಳ್ತಿರಲ್ಲ. ನೀವು ಕನ್ನಡಿಗರು, ನೀವು ಕ್ಯಾಬ್ ಡ್ರೈವರ್ಸ್, ಆಟೋ ಡ್ರೈವರ್ಸ್, ಗೂಡ್ಸ್ ಗಾಡಿಯವರು, ನೀವೆಲ್ಲ ಸರಿಯಾಗಿದ್ದೀರಾ? ನಾವೇ ಕರೆಕ್ಟ್ ಇಲ್ಲ. ಕರೆಕ್ಟ್ ಅಲ್ವಾ? ಹಿಂಗೆಲ್ಲ ನೀವೇ ಕರೆಕ್ಟ್ ಆಗಿಲ್ಲ ಅಂದ್ಮೇಲೆ ನಿಮ್ಮ ಪರ ಬಂದು ನಿಂತ್ಕೊಂಡು ಗೌರ್ಮೆಂಟ್ ಅಲ್ಲಿ ಒಂದ್ ಸಿಟಿ ಒಂದ್ ರೇಟ್ ಕೊಡು ಅಂತ ಕೇಳಿದ್ರೆ ನಾನ್ ಮುಟ್ಟಾಳನ ಅಥವಾ ಬುದ್ಧಿವಂತನ? ನಮ್ನೆ ಬೈಯೋದವ್ರು. ಅಲ್ರಿ, ನಾನು ನಿಮ್ಗಳ ಪರವಾಗಿ ನಿಂತ್ಕೊಂಡು ಸರ್ಕಾರದ ರೇಟ್ ಸಿಗುವಂತ ರೀತಿಲಿ ಎಲ್ಲ ವ್ಯವಸ್ಥೆ ಮಾಡದ್ಮೇಲೂ ಬಂದು ನಿಮ್ಗಳಿಗೆ ಒಂದ್ ಸಿಟಿ ಒಂದ್ ರೇಟ್ ಕೊಡು ಅಂತ ಕೇಳಿದ್ರೆ ನಾನ್ ಬುದ್ಧಿವಂತನ ಮುಟ್ಟಾಳನ? ಬುದ್ಧಿವಂತರ ಆಗಲ್ಲ ಸರ್. ಮುಟ್ಟಾಳ ಆಗಕ್ ನಾನು ರೆಡಿ ಇಲ್ಲ. ಕನ್ನಡಿಗರು ಬಂದ್ ಬದ್ಲಾಗ್ಬೇಕಷ್ಟೇ. ಹೌದು ಸರ್. ನಾನು ಅದಕ್ಕೆ ನಿಮ್ಗೆ ಯಾವ್ದಾರು ಇರ್ಬೋದು ಅನ್ಕೊಂಡು ಮಾಡಿದೆ ಸರ್. ಯಾಕಂದ್ರೆ ಇಲ್ಲಿ ನನ್ಗೆ ಬೇರೆ ಆಪ್ಷನ್ ಇಲ್ಲ. ಈಗ ಗಾಡಿ ಬೇರೆ ಬಿಟ್ಟೆ, ಬೇರೆ ಆಪ್ಷನ್ ಅಲ್ಲಿ ಏನಾದ್ರು ಒಂದ್ ಮಾಡ್ಬೇಕು. ಏನ್ ಮಾಡೋದು? ಯಾವ್ದಾರು ಒಂದ್ ಮಿನಿ ಕಾರ್ನ ಕಡಿಮೆ ರೇಟ್ ತಗೊಂಡ್ಬಂದು ನಗರ ಮೀಟರ್ ಅಪ್ಲಿಕೇಶನ್ ಹಾಕೊಂಡು ಮೇಲ್ಗಡೆ ಕ್ಯಾಪ್ ಎಲ್ಲ ಹಾಕೊಂಡು ದುಡಿಮೆ ಮಾಡಿ. ಸರ್, ಈಗ ಏನ್ ನನ್ ಸಮಸ್ಯೆ ಅಂದ್ರೆ ಅಷ್ಟೊಂದು ಬಂಡವಾಳ ಇಲ್ಲ. ಈಗ ನನ್ನ ಹತ್ರ ಇರೋದೇ ಒಂದ್ 10,000 ಕೈಯಲ್ಲಿ ಇಟ್ಕೊಂಡಿದೀನಿ ಅಷ್ಟೇ. ಈಗ ನಿನ್ನ ಹತ್ರ ಬಂಡವಾಳ ಇಲ್ಲ, 10,000 ರೂಪಾಯಿ ಇಟ್ಕೊಂಡಿದೀನಿ ಅಂದ್ರೆ ನಾನೇನು ಮಾಡಕ್ ಆಗಲ್ಲ. ಬೇಕಾದ್ರೆ ಟ್ರಾವೆಲ್ಸ್ ಅಲ್ಲಿ ಗಾಡಿ ಓಡಿಸ್ತೀಯ, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡಿಸ್ತೀನಿ. ನಾನ್ ಡೈಲಿ ದುಡ್ಡೆಲ್ಲ ಸಂಪಾದನೆ ಆಗಲ್ಲ, ಅವೆಲ್ಲ ತಿಂಗಳಿಗೆ. ಹೌದೌದು. ಆಗದಿದ್ರೆ ಹೇಳು, ನಿಂದು EMI ಕಟ್ಟಾಗಿ ನಿಂದೆಲ್ಲ ಕಟ್ಟಾಗಿ ತಿಂಗಳಿಗೆ 40,000 ರೂಪಾಯಿ ಉಳಿತದೆ. ಅಷ್ಟು ದಮ್ ಕಟ್ಟ ಕೆಪಾಸಿಟಿ ಇದ್ರೆ ಬಾ, ಈ ಕ್ಷಣಕ್ಕೆ ಬಾ, ಗಾಡಿ ಕೊಡಿಸ್ತೀನಿ. ಅದೇ ಸರ್, ಅದಕ್ಕೆ ನಿಮ್ ಕೇಳಿ ಮುಂದೋಗೋಣ ಅನ್ಕೊಂಡೆ. ಬಟ್ ಇಲ್ಲಿ ಅದೇ ನೀವ್ ಹೇಳಿದ್ರೆ ನಮ್ ಕಮಿಟ್ಮೆಂಟ್ ಗಳು ಹಂಗ್ ಮಾಡ್ಕೊಂಡು ತಗಲಾಕೊಂಡ್ಬಿಟ್ಟಿದೀವಿ. ನಮ್ಗೆ ಅದೊಂದು ತಲೆನೋವಾಗ್ಬಿಟ್ಟದೆ. ಸರಿ, ಓಕೆ. ಮಾಡ್ತೀನಿ ಅಂತ ನೋಡ, ನೀನ್ 2 ದಿವಸ ಬಿಟ್ಟು